ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲಾಳ ಗ್ರಾಮದಲ್ಲಿ ಭಕ್ತಿಯ ತಾಣವಾದ ಶ್ರೀ ಗ್ರಾಮ ದೇವತೆ ಹಾಗೂ ಶ್ರೀ ವರ್ತಿಸಿದ್ಧ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತ. ನಾನು ಶ್ರೀ ತಮ್ಮಣ್ಣ ಬಾಳಪ್ಪ ಹುದ್ಲಿ, ಶ್ರೇಯಾ ಹಾಗೂ ಶ್ರೀನಿಧಿ ಹಳ್ಳಿಮನೆ ಹೋಟೆಲ್ ಮಾಲೀಕರು. ನನ್ನಿಂದ ನಿಮಗೆ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಪರವಾಗಿ ನಮ್ಮ ಗ್ರಾಮ ದೇವತೆ ಜಾತ್ರೆಗೆ ಹಾಗೂ ನಮ್ಮ ಶ್ರೀ ವರ್ತಿ ಬಸವೇಶ್ವರ ಜಾತ್ರೆಗೆ ಸ್ವಾಗತ ಕೋರುತ್ತೇನೆ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಬೈಲಾಳ ಗ್ರಾಮದಲ್ಲಿ ಕಳೆದ 11 ವರ್ಷದ ನಂತರ ಗ್ರಾಮ ದೇವತೆಯ ಹಾಗೂ ವರ್ತಿಸಿದ್ಧ ಬಸವೇಶ್ವರ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಲಾಯಿತು. ದಿನಾಂಕ 24/4/2026ರಂದು ಶ್ರೀ ವರ್ತಿಸಿದ್ಧ ಬಸವೇಶ್ವರ ರಥೋತ್ಸವ ಏರ್ಪಡಿಸಲಾಯಿತು. ಅದೇ ದಿನ ಶ್ರೀ ವರ್ತಿಸಿದ್ಧ ಬಸವೇಶ್ವರ ಗುಡಿಯಲ್ಲಿ ಅನ್ನ ಪ್ರಸಾದ ಏರ್ಪಡಿಸಲಾಯಿತು. ಗುರುಗಳಿಂದ ಪ್ರವಚನ ಹಾಗೂ ದೇವಿಯ ಹೊನ್ನಾಟವನ್ನು ಆರಂಭಿಸಲಾಯಿತು. ಗುರುವಾರದಿಂದ ದೇವಿಯ ಹೊನ್ನಾಟ ಈ ವರ್ಷ ಯಾವ ವರ್ಷ ಇಲ್ಲದೆ ಈ ವರ್ಷನೂ ಇದೇ ವರ್ಷ ಫಸ್ಟ್ ಹೊನ್ನಾಟ ಸ್ಟಾರ್ಟ್ ಆಯ್ತು. ಇಡೀ ಊರಿನ ಭಕ್ತರು ಹಾಗೂ ಸುತ್ತಮುತ್ತಲಿನ ಜನರು ನಮ್ಮ ಹೊನ್ನಾಟದಲ್ಲಿ ಭಾಗಿಯಾದರು. ತುಂಬಾ ವಿಜೃಂಭಣೆಯಿಂದ ಆಚರಿಸಲಾಯಿತು. 28/4/2026ರಂದು ತಾಯಿಯ ರಥೋತ್ಸವವನ್ನು ಏರ್ಪಡಿಸಲಾಗುತ್ತದೆ. 26/4/2026ರಂದು ನಮ್ಮದೇ ಆದ ಪ್ರಸಾದ ಸೇವೆ ಇರುತ್ತದೆ. ಊರಿನ ಹೆಣ್ಣು ಮಕ್ಕಳು ಬೇರೆ ಊರಿಗೆ ಕೊಟ್ಟಿರುವಂತವರು ಬಂದು ತಾಯಿಗೆ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ತುಂಬಾ ವಿಜೃಂಭಣೆಯಿಂದ ಪೂಜಾ ಪುನಸ್ಕಾರ, ಉಡಿ ತುಂಬುವುದು ಎಲ್ಲ ನೆರವೇರುತ್ತದೆ. ನಮ್ಮ ಶ್ರೀಗಳಾದ ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಹಾಗೂ ಮರಿದೇವರು ಶಂಕರ ಸ್ವಾಮಿಗಳ ಕಡೆಯಿಂದ ಪೂಜಾ ಪುನಸ್ಕಾರ ಎಲ್ಲ ನೆರವೇರಿಸುತ್ತದೆ. ಶ್ರೀ ದುರ್ಗಾ ದೇವಿಯ ಪಾಲಿಕೆ ಉತ್ಸವ ತುಂಬಾ ವಿಜೃಂಭಣೆಯಿಂದ ಹೊನ್ನಾಟದಲ್ಲಿ ಅಕ್ಕ ತಂಗಿ ಅಂತೇಳಿ ಭಾವನೆಯಿಂದ ಹೊನ್ನಾಟವನ್ನು ಏರ್ಪಡಿಸಲಾಗಿದೆ. 29/4/2026ರಂದು ಅಮ್ಮನನ್ನು ಸೀಮೆಗೆ ಕಳಿಸಲಾಗುವುದು. 30/4/2026ರಂದು ಅಮ್ಮನಿಗೆ ಮರಿ ಉಡಿಯನ್ನು ತುಂಬಲಾಗುವುದು. ಭಕ್ತಿಯ ತಾಣವಾದ ಬೈಲಾಳ ಗ್ರಾಮದಲ್ಲಿ ಪ್ರತಿ ಮನೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಹೆಣ್ಣು ಮಕ್ಕಳು ಸಡಗರದಿಂದ ತಾಯಿಯ ಹೊನ್ನಾಟದಲ್ಲಿ ಭಾಗಿಯಾಗಿದ್ದು ಹಾಗೂ ಉಡಿ ತುಂಬುವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸುತ್ತಿದ್ದಾರೆ. ಇವತ್ತಿನಿಂದ 1ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳು ಇರುತ್ತವೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು. ಅವರಿಗೆ ನನ್ನ ಕಡೆಯಿಂದ ತುಂಬಾ ಹೃದಯದ ಸ್ವಾಗತ ಕೋರುತ್ತೇನೆ. ನಾನು ಶ್ರೇಯಾ ಹೋಟೆಲ್ ಮಾಲೀಕರು, ತಮ್ಮಣ್ಣ ಹುದ್ಲಿ, ಬೈಲಾಳ.